ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಹಾಗೂ ದೇಶದ ವಿವಿಧೆಡೆ ನಡೆದಿರತಕ್ಕಂಥ ಉಪಚುನಾವಣೆ ಫಲಿತಾಂಶ ನಾಳೆ ಹೊರಬೀಳಲಿದೆ. ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಭವಿಷ್ಯವೂ ಸಹ ನಿರ್ಧಾರ ಆಗಲಿದೆ. ಬೈ ಎಲೆಕ್ಷನ್ ಕೌಂಟಿಂಗಿಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗಲಿದೆ. ರಾಜ್ಯದ 3 ಕ್ಷೇತ್ರಗಳ ಭವಿಷ್ಯ ಕೆಲವೇ ಗಂಟೆಗಳಲ್ಲಿ ನಿರ್ಧಾರವಾಗಲಿದೆ. ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟಗೊಳ್ಳೋಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಉಳಿದಿದ್ದು ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಈ ನಡುವೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಏನಾಯಿತು, ಅದನ್ನು ಈಗಲೂ ನನಗೆ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಉಪಚುನಾವಣೆ ಬಗ್ಗೆ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಖಚಿತ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿಯವರು ಸಹ 3 ಕ್ಷೇತ್ರಗಳಲ್ಲೂ ನಾವೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ 3 ಕ್ಷೇತ್ರಗಳಲ್ಲಿ ಯಾರಿಗೆ ಗೆಲುವು ಲಭಿಸುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಎಕ್ಸಿಟ್ ಪೋಲ್ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪಕ್ಷಗಳು ತಲಾ ಒಂದೊಂದು ಸ್ಥಾನವನ್ನೇ ಗೆಲ್ಲಲಿವೆ ಅಂತ ಅಂದಾಜಿಸಲಾಗಿದೆ. ಈ ನಡುವೆ ಚನ್ನಪಟ್ಟಣದಲ್ಲಿ ಬೆಟ್ಟಿಂಗ್ ಸಹ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಪರ ಬೆಟ್ಟಿಂಗ್ ಕಟ್ಟಿರುವವರ ಸಂಖ್ಯೆ ಹೆಚ್ಚಾಗಿದೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಈ 2 ರಾಜ್ಯಗಳಲ್ಲಿ ಯಾವ ಪಕ್ಷ, ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸಹ ಇಡೀ ದೇಶಾದ್ಯಂತ ಕುತೂಹಲ ಕೆರಳಿಸತಕ್ಕಂಥ ಅಂಶ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಬರುತ್ತಾ ಅಥವಾ ವಿಕಾಸ್ ಅಘಾಡಿ ಬರುತ್ತಾ, ಯಾವ ಪಕ್ಷ, ಯಾವ ಮೈತ್ರಿಕೂಟ ಬರುತ್ತೆ ಅಂತೇಳಿ ಅಲ್ಲಿ ಒಂದು ರೀತಿಯಲ್ಲಿ ಕಳೆದ 5 ವರ್ಷದಿಂದ ಒಂದು ರೀತಿ ಕಿಚಡಿ ಸರ್ಕಾರ ಫಾರ್ಮ್ ಆಗಿತ್ತು. ಶಿವಸೇನೆ ಮತ್ತು NCP ಕಾಂಗ್ರೆಸ್ ಪಕ್ಷಗಳು ಒಟ್ಟಾಗಿ ಅಧಿಕಾರವನ್ನು ಮಾಡಿದ್ರು. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಶಿವಸೇನೆಯಿಂದ ಒಂದಿಷ್ಟು ಜನ ಒಡೆದು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟರು, ಒಂದು ಪ್ರತ್ಯೇಕ ಗುಂಪನ್ನು ಮಾಡಿಕೊಂಡ್ರು. ಮತ್ತು NCPಯಿಂದಲೂ ಸಹ ಒಂದಿಷ್ಟು ಒಡೆದುಕೊಂಡು ಮತ್ತೊಂದು ಗುಂಪು ಮಾಡಿಕೊಂಡು ಅಲ್ಲೂ ಸಹ ಒಂದು ಪ್ರತ್ಯೇಕ ಗುಂಪಾಗಿ ಬಿಜೆಪಿಗೆ ಬೆಂಬಲ ಕೊಟ್ಟರು. ಶಿಂದೆ ಅವರ ನೇತೃತ್ವದ ಶಿವಸೇನೆಯಿಂದ ವಿಭಜಿತವಾದಂಥ ಗುಂಪು, ಅಜಿತ್ ಪವಾರ್ ನೇತೃತ್ವದ NCPಯಿಂದ ವಿಭಜಿತವಾದಂಥ ಗುಂಪು ಮತ್ತು ಬಿಜೆಪಿ ಇವರೆಲ್ಲ ಸೇರಿ ಮಹಾಯತಿ ಎನ್ನುವಂಥ ಮೈತ್ರಿಕೂಟವನ್ನು ಮಾಡಿಕೊಂಡ್ರು. ಈಗ ಶಿವಸೇನೆ ಹತ್ರ ಶಿವಸೇನೆಯ ಚಿಹ್ನೆ ಏನಿತ್ತು, ಆ ಚಿಹ್ನೆಯೂ ಸಹ ಉಳಿದಿಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಈಗ ಮಹಾಯತಿ ಬರುತ್ತಾ, ಮಹಾವಿಕಾಸ್ ಅಘಾಡಿ ಬರುತ್ತಾ ಅಧಿಕಾರಕ್ಕೆ? ಹಾಗಾಗಿ ಇದೊಂದು ಬಹಳ ಕುತೂಹಲ ಮೂಡಿಸ್ತಕ್ಕಂಥ ಪ್ರಶ್ನೆ, ಅಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ. ಇನ್ನು ಜಾರ್ಖಂಡಲ್ಲೂ ಅಷ್ಟೇ, ಜಾರ್ಖಂಡಲ್ಲಿ ಬಿಜೆಪಿ NDA ಅಲ್ಲದಂಥ ಇಂಡಿಯಾ ಮೈತ್ರಿಕೂಟದ ಆಡಳಿತ ಅಲ್ಲಿತ್ತು. ಈಗ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಬರುತ್ತಾ, NDA ಮೈತ್ರಿಕೂಟ ಬರುತ್ತಾ? ಹಾಗಾಗಿ ಅದು ಸಹ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳೇನಿದೆ, ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ, ಈ 3 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಹ. ಅದರಲ್ಲಿ ಚನ್ನಪಟ್ಟಣವಂತೂ ಭಾಳಷ್ಟು ಸದ್ದು ಮಾಡ್ತಾ ಇದೆ. ಆ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ, ಈತ ಬಿಜೆಪಿಯು ಸಹ ಪ್ರಯತ್ನ ಮಾಡ್ತಾ ಇದೆ. JDS ಅಂದರೆ ಮೈತ್ರಿಕೂಟ, ಕುಮಾರಸ್ವಾಮಿ ಅವರು, ಇನ್ನು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು HD ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ, ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ, ಇವರಿಬ್ಬರು ರಾಜಕೀಯಕ್ಕೆ ಎಂಟ್ರಿ ಆಗಬೇಕಾಗಿದೆ. ಮೊದಲನೇ ಚುನಾವಣೆ ಇದು ಅವರಿಬ್ಬರಿಗೂ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು 3ನೇ ಚುನಾವಣೆ. ಒಂದ್ಸರಿ ಸಂಸತ್ತಿಗೆ ನಿಂತರು, ಒಂದ್ಸರಿ ರಾಮನಗರದಿಂದ ವಿಧಾನಸಭೆಗೆ ನಿಂತರು, ಈಗ 3ನೇ ಬಾರಿ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅವರನ್ನು ಹೇಗಾದರೂ ಮಾಡಿ ವಿಧಾನಸಭೆಗೆ ಪ್ರವೇಶ ಕೊಡಿಸ್ಬೇಕು ಅಂತ ಹೇಳಿ HD ಕುಮಾರಸ್ವಾಮಿ ಅವರ ಪ್ರಯತ್ನ ಆಗಿದೆ. ಇನ್ನು ಭರತ್ ಬೊಮ್ಮಾಯಿ, ಅದು ಅವರ ತಂದೆ ಬಿಟ್ಟುಕೊಟ್ಟಂಥ ಕ್ಷೇತ್ರ. ಬಸವರಾಜ ಬೊಮ್ಮಾಯಿ ಅವರು ತನ್ನ ಮಗನನ್ನೇ ಅವರೀಗ ಕಣಕ್ಕಿಳಿಸಿದ್ದಾರೆ, ಅದೃಷ್ಟ ಪರೀಕ್ಷೆ ನಡೆಸಿದ್ದಾರೆ ಭರತ್ ಬೊಮ್ಮಾಯಿ. ಅವರು ಗೆಲ್ತಾರ ಅಲ್ಲಿ. ಇನ್ನು ಸಂಡೂರಿನಲ್ಲಿ ಅನುಪಮಾ ತುಕಾರಾಮ್ ಅವರು ಬರ್ತಾರೆ ವಿಧಾನಸಭೆಗೆ. ಸರಿಸುಮಾರು ನಾಳೆ 12 ಗಂಟೆಗೆ ಈ ಫಲಿತಾಂಶದ ಚಿತ್ರಣ ಸಿಕ್ಬಿಡುತ್ತೆ. 12 ಗಂಟೆ ಸುಮಾರಿಗೆ ಸಿಕ್ಬಿಡ್ಬೋದು ಯಾರು ಗೆಲ್ತಾರೆ ಅಂತೇಳಿ. ಲೀಡ್ ಗೊತ್ತಾಗ್ಬಿಡುತ್ತೆ, ಟ್ರೆಂಡ್ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾಳೆ ಬಹಳ ಪ್ರಮುಖವಾದ ದಿನ. 8 ಗಂಟೆಗೆ ಮತ ಎಣಿಕೆ ಶುರುವಾಗುತ್ತೆ. ಮತ ಎಣಿಕೆಯ ಸ್ವಲ್ಪ ಹೊತ್ತಿನಲ್ಲೇ ಮಹಾರಾಷ್ಟ್ರದಲ್ಲಿ ಏನಿದೆ ಟ್ರೆಂಡ್, ಜಾರ್ಖಂಡಲ್ಲಿ ಏನಿದೆ,
ಮತ್ತು ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಟ್ರೆಂಡ್ ಇದೆ ಅನ್ನೋದು 10 ರಿಂದ 12 ಗಂಟೆ ಒಳಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ.